ಹಾಯ್ ಹಲೋ ನಮಸ್ಕಾರಪ್ಪ ಎಲ್ಲರಿಗೂ. ನಾ ಇವತ್ತು ಶಿವಮೊಗ್ಗ ಜಿಲ್ಲೆ ತಾಲೂಕು ಕಾರ್ಗಲ್ ಜೋಗ್ ಫಾಲ್ಸಿಂದ 10 ಕಿಲೋಮೀಟ್ರು ಇರೋ ವಡನ್ಬೈಲ್ ಪದ್ಮಾವತಿಗೆ ಬಂದೀನಿ. ವಡನ್ಬೈಲ್ ಪದ್ಮಾವತಿ ಇಲ್ಲ ಬಳೆ ಪದ್ಮಾವತಿ ಅಂತಲೂ ಕರೀತಾರ್ರಿ ಈ ದೇವಸ್ಥಾನಕ್ಕೆ. ಯಾಕೆ ಈ ದೇವಸ್ಥಾನ ಇಷ್ಟ ಪ್ರಸಿದ್ಧವಾಗೈತಿ, ಯಾಕೆ ಇಷ್ಟು ಫೇಮಸ್ ಆಗೈತಿ ಅಂತ ನಾ ಇವತ್ತು ನಿಮ್ಗೆ ಈ ನನ್ನ ವ್ಲಾಗ್ದಾಗ ನಿಮ್ಗೆ ತೀಶ್ ಹೇಳ್ತೇನೆ ರೀ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಈ ಬಳೆ ಪದ್ಮಾವತಿಗೆ ಬಂದು ನೀವೇನಾದರೂ ಸ್ವಚ್ಛ ಮನಸ್ಸಿಂದ ಬೇಡ್ಕೊಂಡ್ರೆ, ಹರಕೆ ಮಾಡ್ಕೊಂಡ್ರೆ ನಿಮಗೆ ಏನೇನು ಆಗ್ಬೇಕಂತ ಇರುತ್ತೆ ಅಂದರೆ ಏನು ಜಾಬ್ ಆಗಲಿ, ಬಿಸ್ನೆಸ್ ಆಗಲಿ, ಏನು XYZ ಆಗಲಿ, ನೀವೇನಾರು ಒಂದು ಕಾರ್ಯ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಅದನ್ನೆಲ್ಲನೂ ನೆರವೇರಿಸಿ ಕೊಡ್ತಾಳ್ರಿ ಈ ಪದ್ಮಾವತಿ ದೇವಿ. ನೆರವೇರಿಸಿ ಆದಮೇಲೆ ನೀವು ಅಮ್ಮನವ್ರಿಗೆ ಏನು ಮಾಡ್ಬೇಕಂತ ಬೇಡ್ಕೊಂಡಿರ್ತಾರ ಅದನ್ನು ಮಾಡ್ಬೇಕಾಗ್ತೈತ್ರಿ. ಇವಾಗ ಒಬ್ರೊಬ್ರು ಒಂದೊಂದು ಥರ ಬೇಡ್ಕೊಂಡಿರ್ತಾರೆ ರೀ. ಒಬ್ರೊಬ್ರು ಬಳಿ ಕೊಡ್ತೇನೆ ಅಂತ ಬೇಡ್ಕೊಂಡಿರ್ತಾರೋ, ಒಬ್ರೊಬ್ರು ತುಲಾಭಾರ ಮಾಡ್ತೇನೆ ಅಂತ ಬೇಡ್ಕೊಂಡಿರ್ತಾರೋ. ಅವ್ರಿಗೆ ಮನಸ್ಸಿಂದ ಏನು ಬೇಡ್ಕೋಂಗೆ ಅನಿಸ್ತೈತಿ ಅವ್ರು ಅದನ್ನು ಬೇಡ್ಕೊಂಡಿರ್ತಾರೆ ರೀ. ಬೇಡ್ಕೊಂಡಾದ್ಮೇಲೆ ಇಲ್ಲಿ ಬಂದು ನೆರವೇರಿಸ್ಬೇಕು ರೀ. ನೆರವೇರಿಸಿಲ್ಲ ಅಂದ್ರೆ ಅದು ಮತ್ತು ನಿಮಗೆ ಉಲ್ಟಾ ಹೊಡಿಯೋ ಚಾನ್ಸಸ್ ಅನ್ನೂ ಇರ್ತೈತೆ ರೀ. ನಿಮಗೆ ಕಮಾನ್ ಕಾಣತೈತೆ ಅನ್ಕೋತೇನೆ ರೀ. ರೆಡ್ ಕಮಾನ್ ಕಾಣತೈತಲ್ಲ, ಬೋರ್ಡ್ ಹಚ್ಚಿದ ರೆಡ್ ಕಲರ್. ಆ ಕಮಾನನ್ನ ಹಂಗೆ ಮುಂದೆ ಹೋದ್ರೆ ಅಮ್ಮನವರ ಮೂಲ ಸ್ಥಾನ ಅದ ಸೈಡ್ ಐತ್ರಿ. ನಾವು ಅಮ್ಮನವ್ರ ಮೂಲ ಸ್ಥಾನಕ್ಕೂ ಹೋಗೋಣ್ರಿ. ಇವಾಗ ಇಲ್ಲೇ ಪೂಜೆ ನಡೆದೈತಿ. ಮೊದಲ ಪೂಜೆ ಮುಗಿಸ್ಕೊಂಡ ಇಲ್ಲಿ ದರ್ಶನ ತೊಗೊಂಡ ಅಮ್ಮನವರ ಮೂಲ ಸ್ಥಾನಕ್ಕೆ ಇಲ್ಲಿ ನಾವು ತೆಳಗೆ ಹೋಗೋಣ್ರಿ. ಇನ್ನೊಂದು ನಾವು ಅಮ್ಮನವರ ಮೂಲ ಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಇವಾಗ ಮೊದಲು ಮುಕ್ತಿನಾಗಸ್ವಾಮಿ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಏನಿದೆ ಮುಕ್ತಿನಾಗಸ್ವಾಮಿ ಅಂದ್ರೆ, ಏನಿದ್ರ ವಿಶೇಷತೆ ಇದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಕೇಳ್ರಿ. ಈ ಮುಕ್ತಿನಾಗಸ್ವಾಮಿ 77 kg 77 ಕ್ವಿಂಟಲ್ 7 ಅಡಿ ಹಾವು ನಾಗದೇವ್ರಿ. ಯಾರಿಗೆ ನಾಗದ್ವೇಷ ಐತಿ, ಯಾರು ನಾಗರನ್ನ ಹೊಡೆದಿರ್ತಾರೋ, ಯಾರಿಗೆ ಕಾಳ ಸರ್ಪದ್ವೇಷ ಇರ್ತೈತಿ, ಮನ್ಯಾಗ ಯಾರಿಗಾದರೂ ನಾಗರದಿಂದ ತೊಂದರೆ ನಡೀತಿರ್ತೈತ್ರಿ, ಇಲ್ಲ ಯಾರಿಗಾದರೂ ಕನಸ್ದಾಗ ನಾಗರ ಕಾಣಿಸ್ತಿರ್ತೈತಿ, ಬಂದಿರ್ತೈತಿ, ಈ ಥರ ಆಗ್ತಿರ್ತೈತಿ. ಆವಾಗ ನೀವು ಇಲ್ಲಿ ಬಂದ ಇಲ್ಲಿ ಧರ್ಮದರ್ಶಿಗಳಿದಾರ್ರಿ. ಅವ್ರಿಗೆ ಅಮ್ಮನವ್ರಿಂದ ಬಂದಿರೋ ಶಕ್ತಿನೇ ಇರ್ಬೋದ್ರಿ. ಅವರು ನಿಮ್ಮ ಕೈ ನೋಡಿ ಹೇಳ್ತಾರೆ ನಾಗದೋಷ ಐತಿ ಏನ ಇಲ್ಲ ಅಂತ. ಇದ್ರೆ ಏನು ಮಾಡಬೇಕು ಅದನ್ನೆಲ್ಲ ನಿಮಗೆ ಹೇಳ್ತಾರ್ರಿ. ಮತ್ತು ಈ ಪ್ಲೇಸ್ದಾಗ ಏನು ವಿಶೇಷತೆ ಅಂತಂದ್ರೆ, ಈ ನಾಗದೋಷ ಇದ್ದವ್ರಿಗೆ ಹೆಚ್ಚಾಗಿ ಮದುವೆ ಆಗೋದಿಲ್ಲ, ಮತ್ತು ಮಾಡುವಂಥ ಕೆಲಸದಾಗ ಸಕ್ಸಸ್ ಅನ್ನೋದು ಸಿಗೋದನ್ನೇ ಇಲ್ಲ ರೀ. ಮತ್ತು ಕೆಲವ್ರಿಗೆ ಏನಾಕೈತಂದ್ರೆ ಕಣ್ಣು ಮಂಜಾಕೈತಿ, ಕೆಲವ್ರಿಗೆ ಚರ್ಮ ರೋಗ ಬರ್ತೈತ್ರಿ, ಈ ಥರ ಎಲ್ಲ ಆಗ್ತೈತ್ರಿ. ಅಂಥವ್ರು ಇಲ್ಲಿ ಬಂದ 108 ಪ್ರದಕ್ಷಿಣೆ ಹಾಕಿ ನಾಗಪ್ಪಗೆ ಹಾಲು ಎರೆದು ಮನಸ್ಸಿಂದ ಬೇಡ್ಕೊಂಡ್ರೆ ಎಲ್ಲ ಪರಿಹಾರ ಆಕೈತ್ರಿ. ಮತ್ತು ಇನ್ನೂ ಒಂದು ಇಲ್ಲಿದ ವಿಶೇಷತೆ ಏನಂದ್ರೆ, ಇವಾಗ ಬೇರೆ ಕಡೆ ಆದ್ರೆ ಅಭಿಷೇಕ ಮಾಡಕ್ಕೆ ಅವರ ಸ್ವಾಮೀಜಿ ಏನು ಇರ್ತಾರಲ್ರಿ ಅವರ ಮಾಡ್ತಾರೋ. ಆದರೆ ಇಲ್ಲಿ ಹಂಗಿಲ್ಲ. ಇಲ್ಲಿ ಹೆಂಗಂತಾರೆ ನಿಮ್ಗೆ ಅವ್ರು ಅಭಿಷೇಕ ಮಾಡಕ್ಕೆ ಕೊಡ್ತಾರೆ ರೀ, ನಿಮ್ಮಿಂದನ ಪರಿಹಾರ ಆಗಲಿ ಅಂತೇಳಿ. ಇಲ್ಲಿ ಇವಾಗ ನೋಡತ್ತಿರಲ್ರಿ ಮೇಲೆ, ಅಲ್ಲಿ ಮ್ಯಾಲೆ ಹತ್ತಿ ನೀವು ಅಭಿಷೇಕ ಮಾಡ್ಬೇಕಾಗಿರ್ತೈತ್ರಿ. ಇವಾಗ ನೀವು ಮುಕ್ತಿನಾಗಸ್ವಾಮಿ ಬಗ್ಗೆ ಅಂತೂ ತಿಳ್ಕೊಂಡ್ರಿ. ಇವಾಗ ಅಮ್ಮನವರ ಮೂಲ ಸ್ಥಾನಕ್ಕೆ ಹೋಗೋನು ಬರ್ರಿ. ಈ ಸ್ಥಳಕ್ಕೆ 52 ವರ್ಷ ಆಯಿತು. ಇದರ ಮೂಲ ಸ್ಥಳ ಲಿಂಗಮಕ್ಕಿ ಡ್ಯಾಮ್ದಾಗ ಮುಳುಗಡೆ ಆಗಿದೆ ರೀ. ಅವರು ವಂಶಜರ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಆಗಬೇಕಾದ್ರೆ ದೇವಿ ನೆನಪಿಗಂತ ಈ ಮೂರ್ತಿನ ಇಲ್ಲಿ ತಂದಿಡ್ತಾರ್ರಿ. ಆಗ ದೇವಿ ಧರ್ಮದರ್ಶಿಗಳ ಕನಸ್ದಾಗ ಬಂದ ಸೂಚನೆ ಕೊಡ್ತಾಳ್ರಿ, ನಾ ಈ ಸ್ಥಳದಾಗದೀನಿ, ನನಗ ಪೂಜೆ ಪುನಸ್ಕಾರ ಆಗ್ತಾ ಇಲ್ಲ ಅಂತ ಸೂಚನೆ ಕೊಡ್ತಾಳ್ರಿ. ಆಗ ಧರ್ಮದರ್ಶಿಗಳು ಒಂದು ವಚನ ಹೇಳ್ತಾರ್ರಿ, ನೀನು ಹೆಬ್ಬೆಲ್ ಪದ್ಮಾವತಿನ ಆಗಿದ್ರ ಅಲ್ಲಿ ನೆಲೆಸಿದ್ದ ದೇವಿ ಸತ್ಯನೇ ಆಗಿದ್ರ ಇಲ್ಲೂ ಸಹ ಹುತ್ತದಾಗ ನೆಲೆಸಿ ತೋರಿಸು ಅಂತ ಹೇಳ್ತಾರ್ರಿ ಅವ್ರ. ಹಿಂಗೆ ಹೇಳಿದ ಆದ್ಮೇಲೆ ಬರೋಬ್ಬರಿ 3ನೇ ದಿನ ಧರ್ಮದರ್ಶಿಗಳು ಬಂದು ನೋಡಿದಾಗ ಮೂರ್ತಿ ಇಟ್ಟ ಅಡಿಯಿಂದನ ಹುತ್ತ ಬೆಳ್ಕೊಂಡಿರುತ್ತ, ಮತ್ತು ಹಾವ ಹುತ್ತದ ತುಂಬ ಸುತ್ತಕೊಂಡಿರುತ್ರಿ. ಆ ದೃಶ್ಯ ನೋಡಿದಾಗ ಆಗ ದೇವಿ ಇರುವುದು ಸತ್ಯ ಅಂತ ಸೂಚನೆ ಆಗುತ್ರಿ. ಆಗ ಅವರ ಮನಸ್ಸಿನಲ್ಲಿ ಇರುವುದೆಲ್ಲ ಅರಿವಾದ ಮೇಲೆ ದೇವಿ ಪೂಜೆ ಸ್ಟಾರ್ಟ್ ಮಾಡ್ತಾರ್ರಿ. ಈ ಅಮ್ಮನವರ ಹುತ್ತ ನೆಲದಿಂದ 12 ಅಡಿ ಇದೆ. ಇಲ್ಲಿ 100 ಜನ ಬಂದರು, ಅದರಲ್ಲಿ 99 ಜನಕ್ಕೂ ಧರ್ಮದರ್ಶಿಗಳು ಹೇಳಿರೋದು ಸತ್ಯ ಆಗಿದೆ ರೀ. ಹೌದ್ರಿ. ಮತ್ತು ನಮ್ಮ ಚಿಕ್ಕಮ್ಮನೂ ಬೇಡ್ಕೊಂಡಿರ್ರಿ, ಬಳೆ ಹರಕೆ ಮಾಡ್ಕೊಂಡಿರು, ಅವ್ರದ್ದು ಎಲ್ಲ ಚಲೋ ಆಯಿತು, ಎಲ್ಲ ನೆರವೇರಿದೆ ರೀ. ಇವಾಗ ಒಳ್ಳೆ ಪೋಸ್ಟ್ನಾಗ ಅದಾರ ಅವ್ರ. ನೀವು ಸಾಗರ್ ಸೈಡ್ ಅದು ಬಂದ್ರೆ ಈ ಬಳೆ ಪದ್ಮಾವತಿಗೆ ಬರ್ರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಜಾಬ್ ಸಿಕ್ತು?
ಪ್ರೈಮರಿ ಸ್ಕೂಲ್ ಯಾವ ಸಿಕ್ತು ರಾಮದುರ್ಗ. ಇಲ್ಲಿ ಇವರು ಕಾಲಿಗೆ ನಮಸ್ಕಾರ ಮಾಡ್ತಿದಾರಲ್ರಿ, ಇವರೇ ಇಲ್ಲಿ ನಿಂತಿರೋರು ಧರ್ಮದರ್ಶಿಗಳು ರೀ. ನಾ ಮತ್ತು ನನ್ನ ಫ್ಯಾಮಿಲಿ ಬಂದಿರೋದು ಇದೇನು ಮೊದಲನೇ ಸಲ ಅಲ್ರಿ. ನಾ ಇಲ್ಲಿ ಭಾಳ ಸಲ ಬಂದೇನು, ಭಾಳ ಸಲ ಅಂದರು 5 ರಿಂದ 6 ಸಲ ನಾ ಇಲ್ಲಿ ಬಂದಿದ್ದೀನಿ ರೀ. ಇನ್ನೂ ಮತ್ತು ನಮಗೆ ಟೈಮ್ ಬೇಕಾಗ ಹೋಗ್ತೇವೆ ರೀ. ಯಾವಾಗ ಹೋಗ್ತೇವೆ ಅವಾಗ ಮತ್ತೆ ವ್ಲಾಗ್ ಮಾಡಿ ಹಾಕ್ತೇನೆ ರೀ. ಇದೆಲ್ಲ ರೆಕ್ಕಿಲ್ಲ ನೋಡೋದು ಹೌದಲ್ಲ ಕಟ್ಟಿದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಮತ್ತೆ ಸಿಗೋಣ್ರಿ ನಾವು ಮುಂದಿನ ವ್ಲಾಗ್ದಾಗ.